ಯತ್ನಾಳ್ರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ ಬಳಿಕ ರಮೇಶ್ ಜಾರಕಿಹೊಳಿ ಅವರ ನಿಲುವೇನು ಅನ್ನೋ ಪ್ರಶ್ನೆಗೆ ಇವತ್ತು ಮತ್ತೊಮ್ಮೆ ಸ್ಪಷ್ಟೀಕರಣ ನೀಡಿದ್ದಾರೆ. ಯತ್ನಾಳ್ ಅವರನ್ನ ಅವಾಯ್ಡ್ ಮಾಡಿಲ್ಲ, ಅಸಲಾಗಿ ತಂದೆ ಮಗನ ಬಗ್ಗೆ ಮಾತನಾಡಬೇಡ ಅಂತ ಹೇಳಿದ್ದೇನೆ, ಬಿಜೆಪಿಗೆ ಬೈತಿಲ್ಲ, ಒಂದೇ ಕುಟುಂಬದ ಬಗ್ಗೆ ಅವರಿಗೆ ಸಿಟ್ಟಿದೆ ಅಷ್ಟೇ. ಅವರನ್ನ ವಾಪಸ್ ಪಕ್ಷಕ್ಕೆ ಕರೆತರುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಯತ್ನಾಳ್ ಈಗಲೂ ಕೂಡ ನಮ್ಮ ಟೀಮ್ನಲ್ಲೇ ಇದ್ದಾರೆ. ಅವರನ್ನ ವಾಪಸ್ ಬಿಜೆಪಿ ಪಕ್ಷಕ್ಕೆ ಕರೆತರುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಮಾತನಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಬಿಜೆಪಿ ನಾಯಕರಲ್ಲ ಪದೇ ಪದೇ ಅವರು ಇಬ್ಬರು ಪೂಜ್ಯ ತಂದೆ ಮಗನ ನಟಬೇಡ ಅದನ್ನು ಮಾಡ್ಬಿಡ್ತೀನಿ ಹೇಳಿದೆ. ಬರೇ ಪೂಜ್ಯ ತಂದೆ ಪೂಜ್ಯ ಮಗನ ಬೇಬೇಡಪ್ಪ, ಅದರಿಂದ ನಾವು ಸಾಮೂಹಿಕ ದಯವಿಟ್ಟು ಬೇಡ, ನಿಂದೇನೈತೆ ಲೈನ್ ಮಾಡಿದ್ರೆ ಹೋಗಿ ಸಂಘಟನೆ ಮಾಡು. ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ನಾನು ಮೊನ್ನೆ ನಮ್ಮ ಸಿದ್ದೇಶ್ವರ ಮಾತಾಡಿದ, ಹರೀಶ್ ಮಾತಾಡಿದಾರ, ಕುಮಾರ್ ಮಂಗರ ಮಾತಾಡಿದಾರ, ಯಾವುದೇ ಕಾರಣಕ್ಕೂ ನಮ್ಮ ಬಸವ ಪಾಟೀಲ್ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕೊಡೋದಿಲ್ಲ, ಹೊರಗೆ ಹೋಗಿ ಕೊಡೋದಿಲ್ಲ, ಬೇರೆ ಪಾರ್ಟಿ ಕೊಡೋದಿಲ್ಲ, ಏನೇ ಹೇಳೋರು ನಮ್ಮನ್ನು ಬಿಟ್ಟಿಲ್ಲ. ಅವ್ರ ಸಮಾಜದಲ್ಲಿ ಸ್ವಾಮೀಜಿಯವರ ಮೊದಲ ಸಮಾಜದಲ್ಲಿ ನಾವು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಪಕ್ಷ, ಭಾರತೀಯರ ಸಲುವಾಗಿ ದೇಶದ ಅಭಿವೃದ್ಧಿಗೋಸ್ಕರ ಎಲ್ಲ ಸಣ್ಣ ಬಡವರ ರೈತರ ಪರವಾಗಿ ಮಾಡುವಂತಹ ಭಾರತೀಯ ಜನತಾ ಪಕ್ಷ ರಾಷ್ಟ್ರ ಮಟ್ಟದ ಕಾಶ್ಮೀರ ಕನ್ಯಾಕುಮಾರಿ ಇರುವಂತಹ ಪಕ್ಷಗಳಿಂದ ಇಲ್ಲೇ ನಮ್ಗೆ ನ್ಯಾಯ ಸಿಗ್ತೈತೆ. ನಮ್ಗೇನೋ ಸಣ್ಣ ಪುಟ್ಟ ತೆರಿಗಿನ ಹಂತದ ನಾಯಕರಿಂದ ನಮ್ಗೆ ನ್ಯಾಯ ಇರ್ಬೋದು. ಆ ರಾಷ್ಟ್ರೀಯ ನಾಯಕರು ನಮ್ಮೆಲ್ಲ ವಿಶ್ವಾಸ ಇಟ್ಟಾರೆ, ನಮ್ಗೆ ನ್ಯಾಯ ಕೊಡ್ತಾರೆ. ದಯವಿಟ್ಟು ಬಸವ ಪಾಟೀಲ್ ಅವರು ಈ ಪಾರ್ಟಿ ಬಿಟ್ಟು ಹೋಗೋದಿಲ್ಲ, ಇದೇ ಪಾರ್ಟಿ ಆಗ್ತವ್ರು ಏನೋ ಮಾತೇ ಬರೋದ್ರ ಮಾತಾಡ್ರಿ, ಅದು ನನ್ನ ಜವಾಬ್ದಾರಿ, ನಮ್ಮ ನಾಯಕರ ಎಲ್ಲ ನಮ್ಮ ಟೀಮ್ ಜವಾಬ್ದಾರಿ ಇದೆ. ನಾವು ಇಲ್ಲಿ ಉಳಿಸ್ಕೋತೇವೆ. ಅದು ಶೀಘ್ರದಲ್ಲಿ ಮಾತಿನ ಬದಲಿ ಪಕ್ಷ ಮುಚ್ಚುವ ಮಾತಾಡದೆ ಒಂದು ಒಳ್ಳೆಯ ಹೋರಾಟ ಮಾಡಲಿ. ಈ ಸಂಘಟನೆಯಲ್ಲಿ ನಮ್ಮ ಮುಂದಿನ ದಿನದಲ್ಲಿ ಅವ್ರ ಸಂಘಟನೆ. ಯತ್ನಾಳ್ರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ ಬಳಿಕ ರಮೇಶ್ ಜಾರಕಿಹೊಳಿ ಅವರ ನಿಲುವೇನು ಅನ್ನೋ ಪ್ರಶ್ನೆಗೆ ಇವತ್ತು ಮತ್ತೊಮ್ಮೆ ಸ್ಪಷ್ಟೀಕರಣ ನೀಡಿದ್ದಾರೆ. ಯತ್ನಾಳ್ ಅವರನ್ನ ಅವಾಯ್ಡ್ ಮಾಡಿಲ್ಲ, ಅಸಲಾಗಿ ತಂದೆ ಮಗನ ಬಗ್ಗೆ ಮಾತನಾಡಬೇಡ ಅಂತ ಹೇಳಿದ್ದೇನೆ, ಬಿಜೆಪಿಗೆ ಬೈತಿಲ್ಲ, ಒಂದೇ ಕುಟುಂಬದ ಬಗ್ಗೆ ಅವರಿಗೆ ಸಿಟ್ಟಿದೆ ಅಷ್ಟೇ. ಅವರನ್ನ ವಾಪಸ್ ಪಕ್ಷಕ್ಕೆ ಕರೆತರುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಯತ್ನಾಳ್ ಈಗಲೂ ಕೂಡ ನಮ್ಮ ಟೀಮ್ನಲ್ಲೇ ಇದ್ದಾರೆ. ಅವರನ್ನ ವಾಪಸ್ ಬಿಜೆಪಿ ಪಕ್ಷಕ್ಕೆ ಕರೆತರುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಮಾತನಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಬಿಜೆಪಿ ನಾಯಕರಲ್ಲ ಪದೇ ಪದೇ ಅವರು ಇಬ್ಬರು ಪೂಜ್ಯ ತಂದೆ ಮಗನ ನಟಬೇಡ ಅದನ್ನು ಮಾಡ್ಬಿಡ್ತೀನಿ ಹೇಳಿದೆ. ಬರೇ ಪೂಜ್ಯ ತಂದೆ ಪೂಜ್ಯ ಮಗನ ಬೇಬೇಡಪ್ಪ, ಅದರಿಂದ ನಾವು ಸಾಮೂಹಿಕ ದಯವಿಟ್ಟು ಬೇಡ, ನಿಂದೇನೈತೆ ಲೈನ್ ಮಾಡಿದ್ರೆ ಹೋಗಿ ಸಂಘಟನೆ ಮಾಡು. ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ನಾನು ಮೊನ್ನೆ ನಮ್ಮ ಸಿದ್ದೇಶ್ವರ ಮಾತಾಡಿದ, ಹರೀಶ್ ಮಾತಾಡಿದಾರ, ಕುಮಾರ್ ಮಂಗರ ಮಾತಾಡಿದಾರ, ಯಾವುದೇ ಕಾರಣಕ್ಕೂ ನಮ್ಮ ಬಸವ ಪಾಟೀಲ್ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕೊಡೋದಿಲ್ಲ, ಹೊರಗೆ ಹೋಗಿ ಕೊಡೋದಿಲ್ಲ, ಬೇರೆ ಪಾರ್ಟಿ ಕೊಡೋದಿಲ್ಲ, ಏನೇ ಹೇಳೋರು ನಮ್ಮನ್ನು ಬಿಟ್ಟಿಲ್ಲ. ಅವ್ರ ಸಮಾಜದಲ್ಲಿ ಸ್ವಾಮೀಜಿಯವರ ಮೊದಲ ಸಮಾಜದಲ್ಲಿ ನಾವು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಪಕ್ಷ, ಭಾರತೀಯರ ಸಲುವಾಗಿ ದೇಶದ ಅಭಿವೃದ್ಧಿಗೋಸ್ಕರ ಎಲ್ಲ ಸಣ್ಣ ಬಡವರ ರೈತರ ಪರವಾಗಿ ಮಾಡುವಂತಹ ಭಾರತೀಯ ಜನತಾ ಪಕ್ಷ ರಾಷ್ಟ್ರ ಮಟ್ಟದ ಕಾಶ್ಮೀರ ಕನ್ಯಾಕುಮಾರಿ ಇರುವಂತಹ ಪಕ್ಷಗಳಿಂದ ಇಲ್ಲೇ ನಮ್ಗೆ ನ್ಯಾಯ ಸಿಗ್ತೈತೆ. ನಮ್ಗೇನೋ ಸಣ್ಣ ಪುಟ್ಟ ತೆರಿಗಿನ ಹಂತದ ನಾಯಕರಿಂದ ನಮ್ಗೆ ನ್ಯಾಯ ಇರ್ಬೋದು. ಆ ರಾಷ್ಟ್ರೀಯ ನಾಯಕರು ನಮ್ಮೆಲ್ಲ ವಿಶ್ವಾಸ ಇಟ್ಟಾರೆ, ನಮ್ಗೆ ನ್ಯಾಯ ಕೊಡ್ತಾರೆ. ದಯವಿಟ್ಟು ಬಸವ ಪಾಟೀಲ್ ಅವರು ಈ ಪಾರ್ಟಿ ಬಿಟ್ಟು ಹೋಗೋದಿಲ್ಲ, ಇದೇ ಪಾರ್ಟಿ ಆಗ್ತವ್ರು ಏನೋ ಮಾತೇ ಬರೋದ್ರ ಮಾತಾಡ್ರಿ, ಅದು ನನ್ನ ಜವಾಬ್ದಾರಿ, ನಮ್ಮ ನಾಯಕರ ಎಲ್ಲ ನಮ್ಮ ಟೀಮ್ ಜವಾಬ್ದಾರಿ ಇದೆ. ನಾವು ಇಲ್ಲಿ ಉಳಿಸ್ಕೋತೇವೆ. ಅದು ಶೀಘ್ರದಲ್ಲಿ ಮಾತಿನ ಬದಲಿ ಪಕ್ಷ ಮುಚ್ಚುವ ಮಾತಾಡದೆ ಒಂದು ಒಳ್ಳೆಯ ಹೋರಾಟ ಮಾಡಲಿ. ಈ ಸಂಘಟನೆಯಲ್ಲಿ ನಮ್ಮ ಮುಂದಿನ ದಿನದಲ್ಲಿ ಅವ್ರ ಸಂಘಟನೆ. ಯತ್ನಾಳ್ರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ ಬಳಿಕ ರಮೇಶ್ ಜಾರಕಿಹೊಳಿ ಅವರ ನಿಲುವೇನು ಅನ್ನೋ ಪ್ರಶ್ನೆಗೆ ಇವತ್ತು ಮತ್ತೊಮ್ಮೆ ಸ್ಪಷ್ಟೀಕರಣ ನೀಡಿದ್ದಾರೆ. ಯತ್ನಾಳ್ ಅವರನ್ನ ಅವಾಯ್ಡ್ ಮಾಡಿಲ್ಲ, ಅಸಲಾಗಿ ತಂದೆ ಮಗನ ಬಗ್ಗೆ ಮಾತನಾಡಬೇಡ ಅಂತ ಹೇಳಿದ್ದೇನೆ, ಬಿಜೆಪಿಗೆ ಬೈತಿಲ್ಲ, ಒಂದೇ ಕುಟುಂಬದ ಬಗ್ಗೆ ಅವರಿಗೆ ಸಿಟ್ಟಿದೆ ಅಷ್ಟೇ. ಅವರನ್ನ ವಾಪಸ್ ಪಕ್ಷಕ್ಕೆ ಕರೆತರುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಯತ್ನಾಳ್ ಈಗಲೂ ಕೂಡ ನಮ್ಮ ಟೀಮ್ನಲ್ಲೇ ಇದ್ದಾರೆ. ಅವರನ್ನ ವಾಪಸ್ ಬಿಜೆಪಿ ಪಕ್ಷಕ್ಕೆ ಕರೆತರುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಮಾತನಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಬಿಜೆಪಿ ನಾಯಕರಲ್ಲ ಪದೇ ಪದೇ ಅವರು ಇಬ್ಬರು ಪೂಜ್ಯ ತಂದೆ ಮಗನ ನಟಬೇಡ ಅದನ್ನು ಮಾಡ್ಬಿಡ್ತೀನಿ ಹೇಳಿದೆ. ಬರೇ ಪೂಜ್ಯ ತಂದೆ ಪೂಜ್ಯ ಮಗನ ಬೇಬೇಡಪ್ಪ, ಅದರಿಂದ ನಾವು ಸಾಮೂಹಿಕ ದಯವಿಟ್ಟು ಬೇಡ, ನಿಂದೇನೈತೆ ಲೈನ್ ಮಾಡಿದ್ರೆ ಹೋಗಿ ಸಂಘಟನೆ ಮಾಡು. ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ನಾನು ಮೊನ್ನೆ ನಮ್ಮ ಸಿದ್ದೇಶ್ವರ ಮಾತಾಡಿದ, ಹರೀಶ್ ಮಾತಾಡಿದಾರ,
ಕುಮಾರ್ ಬಂಗಾರಪ್ಪ ಮಾತಾಡಿದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಬಸವ ಪಾಟೀಲ್ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕೊಡೋದಿಲ್ಲ, ಹೊರಗೆ ಹೋಗಿ ಕೊಡೋದಿಲ್ಲ, ಬೇರೆ ಪಾರ್ಟಿ ಕೊಡೋದಿಲ್ಲ ಏನೇ ಹೇಳೋರು. ನಮ್ಮನ್ನು ಬಿಟ್ಟಿಲ್ಲ ಅವ್ರ ಸಮಾಜದಲ್ಲಿ. ಸ್ವಾಮೀಜಿಯವರ ಮೊದಲ ಸಮಾಜದಲ್ಲಿ ನಾವು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಪಕ್ಷ, ಭಾರತೀಯರ ಸಲುವಾಗಿ ದೇಶದ ಅಭಿವೃದ್ಧಿಗೋಸ್ಕರ ಎಲ್ಲ ಸಣ್ಣ ಬಡವರ ರೈತರ ಪರವಾಗಿ ಮಾಡುವಂತಹ ಭಾರತೀಯ ಜನತಾ ಪಕ್ಷ ರಾಷ್ಟ್ರ ಮಟ್ಟದ ಕಾಶ್ಮೀರ ಕನ್ಯಾಕುಮಾರಿ ಇರುವಂತಹ ಪಕ್ಷಗಳಿಂದ ಇಲ್ಲೇ ನಮ್ಗೆ ನ್ಯಾಯ ಸಿಗ್ತದೆ. ನಮ್ಗೇನೋ ಸಣ್ಣ ಪುಟ್ಟ ತೆರಿಗಿನ ಹಂತದ ನಾಯಕರಿಂದ ನಮ್ಗೆ ನ್ಯಾಯ ಇರ್ಬೋದು. ಆ ರಾಷ್ಟ್ರೀಯ ನಾಯಕರು ನಮ್ಮೆಲ್ಲ ವಿಶ್ವಾಸ ಇಟ್ಟಾರೆ, ನಮ್ಗೆ ನ್ಯಾಯ ಕೊಡ್ತಾರೆ. ದಯವಿಟ್ಟು ಬಸವ ಪಾಟೀಲ್ ಅವರು ಈ ಪಾರ್ಟಿ ಬಿಟ್ಟು ಹೋಗೋದಿಲ್ಲ, ಇದೇ ಪಾರ್ಟಿ ಆಗ್ತವ್ರು ಏನೋ ಮಾತೇ ಬರೋದ್ರ ಮಾತಾಡಿ. ಅದು ನನ್ನ ಜವಾಬ್ದಾರಿ, ನಮ್ಮ ಉಳಿದ ನಮ್ಮ ನಾಯಕರ ಜವಾಬ್ದಾರಿ, ನಮ್ಮ ಟೀಮ್ ಜವಾಬ್ದಾರಿ ಇದೆ. ನಾವು ಇಲ್ಲೇ ಉಳಿಸ್ಕೋತೇವೆ. ಆದ ಶೀಘ್ರದಲ್ಲಿ ಮಾತಿನ ಬಲದಲ್ಲಿ ಪಕ್ಷ ಮುಚ್ಚುವ ಮಾತಾಡದೆ ಒಂದು ಒಳ್ಳೆಯ ಹೋರಾಟ ಮಾಡಲಿ ಈ ಸಂಘಟನೆಯಲ್ಲಿ. ನಮ್ಮ ಮುಂದಿನ ದಿನದಲ್ಲಿ ಅವ್ರ ಸಂಘಟನೆ ಯತ್ನಾಳ್ರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ ಬಳಿಕ ರಮೇಶ್ ಜಾರಕಿಹೊಳಿ ಅವರ ನಿಲುವೇನು ಅನ್ನೋ ಪ್ರಶ್ನೆಗೆ ಇವತ್ತು ಮತ್ತೊಮ್ಮೆ ಸ್ಪಷ್ಟೀಕರಣ ನೀಡಿದ್ದಾರೆ. ಯತ್ನಾಳ್ ಅವರನ್ನ ಅವಾಯ್ಡ್ ಮಾಡಿಲ್ಲ, ಬದಲಾಗಿ ತಂದೆ ಮಗನ ಬಗ್ಗೆ ಮಾತನಾಡಬೇಡ ಅಂತ ಹೇಳಿದ್ದೇನೆ, ಬಿಜೆಪಿಗೆ ಬೈತಿಲ್ಲ, ಒಂದೇ ಕುಟುಂಬದ ಬಗ್ಗೆ ಅವರಿಗೆ ಸಿಟ್ಟಿದೆ ಅಷ್ಟೇ. ಅವರನ್ನ ವಾಪಸ್ ಪಕ್ಷಕ್ಕೆ ಕರೆತರುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಈಗಲೂ ಕೂಡ ಯತ್ನಾಳ್ ಈಗಲೂ ಕೂಡ ನಮ್ಮ ಟೀಮ್ನಲ್ಲೇ ಇದ್ದಾರೆ. ಅವರನ್ನ ವಾಪಸ್ ಬಿಜೆಪಿ ಪಕ್ಷಕ್ಕೆ ಕರೆತರುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಮಾತನಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಬಿಜೆಪಿ ನಾಯಕ ಮೇಲೆ ಪದೇ ಪದೇ ಅವ್ರ ಇಬ್ಬರು ಪೂಜ್ಯ ತಂದೆ ಮಗನ ನಟ್ಟಬೇಡ ಅದನ್ನು ಮಾಡ್ಬಿಡ್ತೀನಿ ಹೇಳಿದೆ. ಬರೇ ಪೂಜ್ಯ ತಂದೆ ಆ ಪೂಜ್ಯ ಮಗನ ಬೇಕಡಪ್ಪ, ಅದರಿಂದ ನಮ್ಗೆ ಸಾಂಬೂತ ಆಗತ್ತೆ. ದಯವಿಟ್ಟು ಬೇಡ, ನಿಂದೇನೈತೆ ಲೈನ್ ಮಾಡಿ ಹೋಗಿ ಸಂಘಟನೆ ಮಾಡು. ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ನಾನು ಮೊನ್ನೆ ಮಾತಾಡಿದ್ನಿ, ಮೊನ್ನೆ ನಮ್ಮ ಸಿದ್ದೇಶ್ವರ ಮಾತಾಡಿದಾರೆ, ಹರೀಶ್ ಮಾತಾಡಿದಾರೆ, ಕುಮಾರ್ ಬಂಗಾರಪ್ಪ ಮಾತಾಡಿದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಬಸವ ಪಾಟೀಲ್ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕೊಡೋದಿಲ್ಲ, ಹೊರಗೆ ಹೋಗಿ ಕೊಡೋದಿಲ್ಲ, ಬೇರೆ ಪಾರ್ಟಿ ಕೊಡೋದಿಲ್ಲ ಏನೇ ಹೇಳೋರು. ನಮ್ಮನ್ನು ಬಿಟ್ಟಿಲ್ಲ ಅವ್ರ ಸಮಾಜದಲ್ಲಿ. ಸ್ವಾಮೀಜಿಯವರ ಮೊದಲ ಸಮಾಜದಲ್ಲಿ ನಾವು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಪಕ್ಷ, ಭಾರತೀಯರ ಸಲುವಾಗಿ ದೇಶದ ಅಭಿವೃದ್ಧಿಗೋಸ್ಕರ ಎಲ್ಲ ಸಣ್ಣ ಬಡವರ ರೈತರ ಪರವಾಗಿ ಮಾಡುವಂತಹ ಭಾರತೀಯ ಜನತಾ ಪಕ್ಷ ರಾಷ್ಟ್ರ ಮಟ್ಟದ ಕಾಶ್ಮೀರ ಕನ್ಯಾಕುಮಾರಿ ಇರುವಂತಹ ಪಕ್ಷಗಳಿಂದ ಇಲ್ಲೇ ನಮ್ಗೆ ನ್ಯಾಯ ಸಿಗ್ತದೆ. ನಮ್ಗೇನೋ ಸಣ್ಣ ಪುಟ್ಟ ತೆರಿಗಿನ ಹಂತದ ನಾಯಕರಿಂದ ನಮ್ಗೆ ನ್ಯಾಯ ಇರ್ಬೋದು. ಆ ರಾಷ್ಟ್ರೀಯ ನಾಯಕರು ನಮ್ಮೆಲ್ಲ ವಿಶ್ವಾಸ ಇಟ್ಟಾರೆ, ನಮ್ಗೆ ನ್ಯಾಯ ಕೊಡ್ತಾರೆ. ದಯವಿಟ್ಟು ಬಸವ ಪಾಟೀಲ್ ಅವರು ಈ ಪಾರ್ಟಿ ಬಿಟ್ಟು ಹೋಗೋದಿಲ್ಲ, ಇದೇ ಪಾರ್ಟಿ ಆಗ್ತವ್ರು ಏನೋ ಮಾತೇ ಬರೋದ್ರ ಮಾತಾಡಿ. ಅದು ನನ್ನ ಜವಾಬ್ದಾರಿ, ನಮ್ಮ ಉಳಿದ ನಮ್ಮ ನಾಯಕರ ಜವಾಬ್ದಾರಿ, ನಮ್ಮ ಟೀಮ್ ಜವಾಬ್ದಾರಿ ಇದೆ. ನಾವು ಇಲ್ಲೇ ಉಳಿಸ್ಕೋತೇವೆ. ಆದ ಶೀಘ್ರದಲ್ಲಿ ಮಾತಿನ ಬಲದಲ್ಲಿ ಪಕ್ಷ ಮುಚ್ಚುವ ಮಾತಾಡದೆ ಒಂದು ಒಳ್ಳೆಯ ಹೋರಾಟ ಮಾಡಲಿ ಈ ಸಂಘಟನೆಯಲ್ಲಿ. ನಮ್ಮ ಮುಂದಿನ ದಿನದಲ್ಲಿ ಅವ್ರ ಸಂಘಟನೆ